ವಿಧಾನಸೌಧದ ಮುಂದೆ ವೈದ್ಯನಿಂದ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ನಾಗೇಂದ್ರ ಶಿರೂರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಡಾಕ್ಟರ್ ಅಂತ ಹೇಳಲಾಗ್ತಾ ಇದೆ. ನೋಡಿ, ವಿಧಾನಸೌಧದ ಮುಂದೆ ಹೋಗಿ ನಾನು ವಿಷ ಕೊಡ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದ. ವಿಧಾನಸೌಧದ ಮುಂದೆ ಒಬ್ಬ ವೈದ್ಯ ವಿಷವನ್ನು ಕುಡಿದು ನಾನು ಸತ್ತೋಗ್ತೀನಿ ಅಥವಾ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಇಂತಹ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಡಾಕ್ಟರ್ ನಾಗೇಂದ್ರ ಶಿರೂರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಂತಹ ವೈದ್ಯ. ವಿಧಾನಸೌಧದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಒಂದು ಘಟನೆ ಸಂಬಂಧ ನಾಗೇಂದ್ರ ಅವರನ್ನು ಈಗ ಬೌರಿಂಗ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಶಿವಾಜಿನಗರದಲ್ಲಿರುವಂತಹ ಬೌರಿಂಗ್ ಲೇಡಿ ಕರ್ಜನ್ ಹಾಸ್ಪಿಟಲ್ ಏನಿದೆ ಅಲ್ಲಿ ದಾಖಲು ಮಾಡಿದ್ದಾರೆ ಚಿಕಿತ್ಸೆಗೆ ಅಂತ ಹೇಳಿ. ಡಾಕ್ಟರ್ ನಾಗೇಂದ್ರಪ್ಪ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಮಾಹಿತಿಯನ್ನು ನೀಡ್ತಿದ್ರಂತೆ. ಇದೇ ವಿಚಾರಕ್ಕೆ ಪೊಲೀಸರು ಕಿರುಕುಳ ನೀಡಿದ ಆರೋಪ ಕೇಳಿ ಬಂದಿದೆ. ಮನದೊಂದು ಅವರು ವಿಧಾನಸೌಧದ ಮುಂದೆಯೇ ವಿಷ ಸೇವನೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ವಿಷ ಸೇವನೆ ಕಂಡು ವಿಷದ ಬಾಟಲಿಯನ್ನು ಕಿತ್ಕೊಂಡಿದ್ದಾರೆ ಪೊಲೀಸರು. ಈ ಪ್ರಯತ್ನ ಪಡುವಾಗ ಪುನೀತ್ ಕೆರೆಹಳ್ಳಿ ಜೊತೆ ಓಡಾಡ್ತಾ ಇದ್ದ ಈ ನಾಗೇಂದ್ರಪ್ಪ ಇತ್ತೀಚೆಗೆ ಬಾಂಗ್ಲಾ ಅಕ್ರಮ ವಲಸಿಗರ ಬಗ್ಗೆ ಮಾಹಿತಿ ನೀಡ್ತಾ ಇದ್ರು ಇವರು. ಇದೇ ವಿಚಾರಕ್ಕೆ ಪುನೀತ್ ಕೆರೆಹಳ್ಳಿ ಮತ್ತು ನಾಗೇಂದ್ರಪ್ಪ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. ಪೊಲೀಸರು ನಾಗೇಂದ್ರಪ್ಪನ ಹಿಂದೆ ಬಿದ್ದಿದ್ರು. ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರಲ್ಲಿ. ಸದ್ಯ ನಾಗೇಂದ್ರಪ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬಾಂಗ್ಲಾದಿಂದ ಅಕ್ರಮ ವಲಸಿಗರು ಬಂದಿದ್ದಾರೆ, ಅವರು ಬೆಂಗಳೂರಿನಲ್ಲಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಮತ್ತು ಅವರ ಹಿಂಬಾಲಕರೇನು ಸಹಚರರೇನಿರ್ತಾರೆ ಅವರು ಪ್ರಶ್ನೆ ಮಾಡಿರ್ತಾರೆ. ಆ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಇದೇ ವಿಚಾರವಾಗಿ ಪೊಲೀಸರು ಒಂದು ಸಲ ಎರಡೆರಡು ಬಾರಿ ಅವ್ರನ್ನ ಪುನೀತ್ ಕೆರೆಹಳ್ಳಿ ಅವ್ರನ್ನ ಬಂಧಿಸ್ತಾರೆ. ಅದರಲ್ಲಿ ಇವರ ಹೆಸರು ಕೂಡ ಕೇಳಿ ಬರುತ್ತೆ. ಇವರು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಇವ್ರ ಮೇಲೆ ಕೇಸ್ ಕೂಡ ದಾಖಲಾಗಿರುತ್ತೆ. ಇದರಿಂದ ಪೊಲೀಸರು ಇವ್ರನ್ನ ಹುಡುಕ್ತಾ ಇರ್ತಾರೆ. ಅವ್ರನ್ನ ಪದೇ ಪದೇ ಕೇಳುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದರಿಂದ ಬೇಸತ್ತು ಹೋಗ್ಬಿಟ್ಟಿರ್ತಾರೆ, ಬೇಜಾರಾಗ್ಬಿಟ್ಟಿರುತ್ತೆ, ತುಂಬ ಮನಸ್ಸಿಗೆ ನೋವಾಗಿರುತ್ತೆ. ಬದುಕೋದೇ ಬೇಡ ಅಂತ ಹೇಳಿ ಈ ಡಾಕ್ಟರ್ ಏನಿದ್ದಾರೆ ನಾಗೇಂದ್ರಪ್ಪ ಅವರು ವಿಧಾನಸೌಧದ ಮುಂದೆನೇ ಹೋಗಿ ವಿಷವನ್ನು ಕುಡಿಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದನ್ನು ನೋಡಿದಂತಹ ಪೊಲೀಸರು ಅಲ್ಲೇ ಇದ್ದಂಥವರು ಬೇಡ ಅಂತ ಹೇಳಿ ಆ ಬಾಟ್ಲನ್ನು ಕಿತ್ಕೊಂಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಈಗ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬೌರಿಂಗ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಅವರು. ಇವರು ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಎಲ್ಲಿದ್ದಾರೆ, ಏನು, ಅವರು ಇವರೇನಾ ಅಲ್ವಾ ಅಂತ ಹೇಳಿ ಮಾಹಿತಿ ಕೊಡ್ತಾ ಇದ್ರು. ಇದೇ ವಿಚಾರಕ್ಕೇ ಪೊಲೀಸರು ನನಗೆ ಕಿರುಕುಳ ಕೊಟ್ಟಿದ್ದಾರೆ, ಇಲ್ಲಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಬೇರೆ ಬೇರೆ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ, ಇದರಿಂದ ನಮಗೆ ಸಾಕಾಗ್ಬಿಟ್ಟಿದೆ, ನಾನು ಬದುಕೋದೇ ಬೇಡ ಅಂತ ನಿರ್ಧಾರವನ್ನು ಮಾಡಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಕೂಡ ಎಲ್ಲಿ? ವಿಧಾನಸೌಧದ ಮುಂದೆ. ಇದನ್ನು ತಡೆದಿದ್ದಾರೆ ಪೊಲೀಸರು. ತಡೆದು ಆತನನ್ನು ಆಸ್ಪತ್ರೆಗೆ ಕಳಿಸಿದ್ದಾರೆ. ನೋಡ್ಕೊಳ್ರಿ ಅಂತ. ಇದು ಪುನೀತ್ ಕೆರೆಹಳ್ಳಿ ಜೊತೆ ಓಡಾಡ್ತಿದ್ದ, ಗುರುತಿಸ್ಕೊಂಡಿದ್ದ. ಹೀಗಾಗಿ ಪೊಲೀಸರು ಪುನೀತ್ ಕೆರೆಹಳ್ಳಿ ಮೇಲೆ ಹೆಂಗೆ ನೋಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನೋಡ್ತಿದ್ದು ಇದನ್ನು ಕೂಡ ಅದೇ ರೀತಿಯಾಗಿ ನೋಡಿರ್ತಾರೆ, ಕಿರುಕುಳ ಕೊಟ್ಟಿರ್ತಾರೆ. ಅದಕ್ಕೆ ಈತ ಬೇಜಾರಾಗ್ಬಿಟ್ಟು ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.